ಲಾಭದ ತಮ್ಮ ಕಂಪ್ನಿಗೆ ದುಡ್ಡು ಬರಲಿ ಅನ್ನೋ ಒಂದೇ ಉದ್ದೇಶ ಅಲ್ಲ, ಇಲ್ಲಿ ಜನರ ಜೀವನ ಅಷ್ಟೇ ಮುಖ್ಯ ಅದ. ಯಾಕೆ ಮೊದಲ ಔಷಧಿಗಳು ಕೊಳ್ಳೋ ಶಕ್ತಿ ನಮ್ಮಲ್ಲಿಲ್ಲ. ಅಂಥದ್ರಲ್ಲಿ ಕಳಪೆ ಔಷಧಿ ಇತ್ತಪ್ಪ ಅಂದ್ರೆ ಅದು ಎಷ್ಟು ತೊಗೊಂಡ್ರು ಇಂಪ್ರೂವ್ ಆಗೋದಿಲ್ಲ. ಮತ್ತು ದುಡ್ಡೆಲ್ಲ ಅದಕ್ಕೆ ಹೋಗ್ತದೆ. ಈಗ ಸಾಕಷ್ಟು ಚರ್ಚೆ ಮಾಡಿದ್ವಿ ನಾವು ವಿಷಯದಲ್ಲ. ಏನಪ್ಪ ಅಂತಂದ್ರೆ ಮುಖ್ಯವಾಗಿ ನಮಗೆ ಎರಡು ವಿಷಯದಲ್ಲಿ ಫೀಲ್ಡ್ದಲ್ಲಿ ಫ್ರೀ ಕೊಡ್ರಿಗಳು ಬೇಕಾಗಿಲ್ಲ ಅಂತೇಳಿ. ಒಂದು ಶಿಕ್ಷಣ, ಎರಡನೇದು ಆರೋಗ್ಯ. ಅದರಲ್ಲಿ ಆರೋಗ್ಯ ಬಂದಾಗ ಇವೆಲ್ಲ ಬರ್ತವೆ ಕಂಪ್ನಿಗಳು, ಔಷಧಿ ತಯಾರು ಮಾಡೋದು ಕಂಪ್ನಿಗಳೇನ. ಆ ಕಂಪ್ನಿಗಳು, ಔಷಧಿ ಕಂಪ್ನಿಗಳು ಇಲ್ಲಿ 2 ನಂಬರ್ ದಂಧೆ ಮಾಡ್ತಾರೆ ಅನ್ನೋವಂಥದ್ದು ನೇರ ಆರೋಪ ಮಾಡೋದ್ರಲ್ಲಿ ಸತ್ಯ. ಇಲ್ಲಾಂದ್ರೆ ಅವ್ರು ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಈಗಂತೆ ಅವರು ಕೇಂದ್ರ ಮೇಲೆ ಹಾಕೋ ಪ್ರಯತ್ನ ಮಾಡಿದ್ದಾರೆ. ಅದೇನು ಎಂತೂ ಬೇರೆ ವಿಷಯ ಆಗಲಿ. ಆದರೆ ಕೇಂದ್ರ ಅದನ್ನು ಎನ್ಕ್ವೈರಿ ಮಾಡಬೇಕಲ್ಲ. ಯಾವ ರೀತಿ ಎನ್ಕ್ವೈರಿ ಮಾಡಬೇಕು? ಯಾಕಂದ್ರೆ ಜನಸಾಮಾನ್ಯರಿಗಂತೂ ಈ ಫೀಲ್ಡ್ ಗೊತ್ತಾಗೋದೇ ಇಲ್ಲ. ಯಾವ ಔಷಧಿಗೆ ಉಪಯೋಗ ಮಾಡ್ತಾರೆ, ಈ ಕಂಟೆಂಟ್ ಎಷ್ಟು ಇರ್ತದೆ, ಏನು ಎಂತು ಅನ್ನುವಂಥದ್ದು ಭಾಳಷ್ಟು ಜನರಿಗೆ ಗೊತ್ತಾಗೋದು. ಏನೋ ಒಂದು ಸ್ವಲ್ಪ ಕಲ್ತಂತ ಸ್ವಲ್ಪ ಡಿಗ್ರಿ, ಅದು BSc ಡಿಗ್ರಿ ಮಾಡಿದ್ರೆ, MS ಡಿಗ್ರಿ ಮಾಡಿದರೆ, ಅಥವಾ MBBS ಫೀಲ್ಡ್ದಲ್ಲಿ ಇನ್ನೂ ಒಂದಿಷ್ಟು ಅಡ್ಡಾಡಿದ್ರೆ, ಅಥವಾ BAMS ಅಂತ ಕೋರ್ಸ್ಗಳನ್ನ ಮಾಡಿದರೆ ಮಾತ್ರ ನಮ್ಗೆ ಗೊತ್ತಾಗ್ತಾವೆ. ಉಳಿದವ್ರಿಗೆ ಆರ್ಟ್ಸ್ ಓದಿದವ್ರಿಗೆ, ಕಾಮರ್ಸ್ ಓದಿದವ್ರಿಗೆ ಅದು ತಿಳಿಲಿಕ್ಕೆ ಸಾಧ್ಯನೇ ಇಲ್ಲ. ಇವ್ರು ಹೇಳಿದ ಮಾತ್ರ ನಾವು ಮಾತಾಡೋದು ಹೋಗಿಬಿಡ್ತೀವಿ. ಅದಕ್ಕೆ ಇದು ಜನಕ್ವರಿ ಆಗಬೇಕಾಗಿದೆ ಮುಖ್ಯವಾಗಿ. ಯಾಕೆ ನಮ್ಮ ಬಾಣಂತಿಯರ ಸಾವಿಗೆ ಈಗ ತಪ್ಪಿಸ್ಕೊಳ್ತಾರೆ ಅವ್ರ ಕಂಪ್ನಿಯವರು, ಏನೋ ಮಾಡಿ ತಪ್ಪಿಸ್ಕೊಳ್ತಾರೆ. ಯಾಕಂದ್ರೆ ಅವರಷ್ಟು ಎಕ್ಸ್ಪರ್ಟ್ ಯಾರು ಈ ದೇಶದ ಬುದ್ಧಿವಂತವರೆಗೆ ಯಾರು ಇದ್ದರೆ, ಮೊದಲನೇದಾಗಿ ಡಾಕ್ಟರ್ ಕಂಪ್ನಿ, ಎರಡನೇದಾಗಿ ವಕೀಲರ ಕಂಪ್ನಿ. ಇವ್ರು ಏನಂತಪ್ಪ, ಇವತ್ತು ನೋಡಿರಿ ಎಲ್ಲ ಇವತ್ತು MLAಗಳು MP ಗಳು ಹೆಚ್ಚು ಮೇಲೆ ವಕೀಲರು ಇದ್ದೇ ಇರ್ತಾರೆ. ಆ ಕಾನೂನು ಬಗ್ಗೆ ಜ್ಞಾನ ಪಡೆದೇ ಇರ್ತಾರೆ ಅವರು. ಮತ್ತು ಈ ದೇಶದ ಅತ್ಯಂತ ಶ್ರೀಮಂತ ವರ್ಗದ ಬರೋರು ಡಾಕ್ಟರ್ಸು. ಯಾವ BAMS ಇರಲಿ, MBBS ಇರಲಿ, MD ಇರಲಿ, ಯಾರೂ ಇರಲಿ, ವಿಶೇಷವಾಗಿ ಒಂದು ಬುದ್ಧಿವಂತ ವರ್ಗ ಮತ್ತು ಅತಿ ಬುದ್ಧಿವಂತನ ಆಯ್ಕೆ ಮಾಡ್ತಾರೆ. ಇದರಲ್ಲಿ MBBS ಸೀಟ್ ಸಿಗಬೇಕಾದ್ರೆ ಸುಲಭ ಇಲ್ಲ, ನಿಮಗೆ ಗೊತ್ತದ, ನಮಗೆ ಗೊತ್ತದ. ಮತ್ತು ದುಡ್ಡಿದ್ದವ್ರಂತ ದುಡ್ಡು ಕೊಟ್ಟು ತೊಗೊಳ್ತಾರೆ. ಮತ್ತು ಬೇರೆ ಆ ತೊಗೊಳ್ಳೋ ಎಬಿಲಿಟಿ ಇರಬೇಕಲ್ಲ, ಕಲಿಯೋಷ್ಟಾದರೂ ಎಬಿಲಿಟಿ ಇರಬೇಕಲ್ಲ ಅವರಲ್ಲೇ. ಅಂದಾಗ ದುಡ್ಡು ಇನ್ವೆಸ್ಟ್ ಮಾಡ್ತಾರೆ ಕೋಟಿಗಳೇ ಅನ್ನೋದು ಅಷ್ಟೇ ಸತ್ಯ. ಹೀಗಾಗಿ ಇವ್ರನ್ನ ಹಿಡಿಯೋದಕ್ಕಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಜಂಟಿಯಾಗಿ ಪ್ರಯತ್ನ ಮಾಡಬೇಕಾಗ್ತದೆ. ಯಾಕಪ್ಪ